ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನ್ನದಿ ವ್ಲಾಗ್ಸ್. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಕೆಲಸ ಎಲ್ಲ ಮುಗಿಸಿ ಇವಾಗ ತಾನೇ ಇಬ್ಬರು ಸಹ ಫ್ರೆಶ್ ಅಪ್ ಆಗಿಬಿಟ್ಟು ಬಂದ್ವಿ. ಪೂಜೆನೆಲ್ಲ ಮಾಡಿದ್ದಾಯಿತು. ಇವಾಗ ಊರಿಗೆ ಹೋಗಬೇಕು ಹಬ್ಬಕ್ಕೆ ಅಂತ. ಸೊ ಅದಕ್ಕೆ ಇವಾಗ ಪ್ಯಾಕಿಂಗ್ ಎಲ್ಲ ಮಾಡ್ಕೊಬೇಕು. ಎಲ್ಲಿ ತೋರಿಸು ನೀನು ಸೈಕಲ್, ಹೊಸ ಸೈಕಲ್. ಯಾರ್ದು ಸೈಕಲ್ ಅದು? ಯಾರ್ದಮ್ಮ? ಅಪ್ಪದ? ಅಪ್ಪದ ಬೇಬಿದ? ಯಾರ್ದು ಸೈಕಲ್ ಚೀನಿ? ಈ ಸೈಕಲ್ಲು ತೊಗೊಂಡಿದ್ದು ಫ್ಲಿಪ್ಕಾರ್ಟಲ್ಲಿ. ಚೆನ್ನಾಗಿದೆ, ವರ್ತ್ ಅಂತಲೇ ಹೇಳ್ಬೋದು. ಅವಳಿಗೆ ನೆನ್ನೆ ಅಷ್ಟು ಬರ್ತಾ ಇರಲಿಲ್ಲ, ಇವತ್ತಿಗೆ ಕಲ್ತ್ಕೊಂಡಿದ್ದಾಳೆ. ಪರವಾಗಿಲ್ಲ, ಅವಳಷ್ಟೊಳೆ ಹೋಗ್ತಾಳೆ ಆರಾಮಾಗಿ. ಅದರಲ್ಲಿ ಆಟ ಆಡ್ಕೊಂಡಿದ್ದಾಳೆ. ನಿನ್ನೆಯಿಂದ ಸೈಕಲ್ ಅಂತೂ ಬಿಟ್ಟೇ ಇಲ್ಲ. ಅವಳಿಗೆ ಆರಾಮಾಗಿ ಆಟ ಆಡ್ಕೊಂಡು ಇರೋದಕ್ಕೆ ಚೆನ್ನಾಗಿದೆ. ಏನು ಮಾಡ್ತಿದ್ಯಾ ಅರ್ಣ? ಏನು ಮಾಡ್ತಿದ್ಯಾ? ಏನು ಮಾಡ್ತಿದ್ಯಾ? ಸೈಕಲ್ ತುಳಿ ಎದೋಳ ಮೇಲೆ ಕ್ಲೀನಾಗಿಡೋ ಅದನ್ನು. ತಗೊಂಬ ಇಲ್ಲಿ ಮಮ್ಮಿ ಹತ್ರಕ್ಕೆ ಬಾ. ತಳ್ಳಬಾರ್ದಮ್ಮ, ನೀನು ಹೋಗ್ಬೇಕಾದ್ರಲ್ಲಿ. ಹೋಗು ಇವಾಗ ನೀನು ಅದರಲ್ಲಿ. ವಾ ಸೂಪರ್, ಎಷ್ಟು ಚೆನ್ನಾಗಿ ಬರುತ್ತೆ ನಮ್ಮ ಬೇಬಿ. ಗುಡ್ ಗರ್ಲ್, ಹೈ ಫೈ. ಯಾರ್ದು ಸೈಕಲ್ಲು? ಯಾರ್ದು ಸೈಕಲ್ಲು? ಸೈಕಲ್ ಯಾರ್ದು? ಯಾರ್ದು? ಅಪ್ಪ ಕೊಡ್ಸಿದ್ದ? ಓಕೆ. ಇವಾಗ ಪ್ಯಾಕಿಂಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿಷ್ಟು ಬಟ್ಟೆನ ತೆಗೆದಿಟ್ಟಿದ್ದೀನಿ. ಎಲ್ಲ ನಮ್ಮ ಅರ್ಧಕ್ಕರ್ಧ ನಮ್ಮ ಮಾರನದೇ ಇದೆ. ಹಾಕ್ತೀವೋ ಬಿಡ್ತೀವೋ, ಒಟ್ಟಿನಲ್ಲಿ ಮಕ್ಕಳಿಗೆ ಸ್ವಲ್ಪ ಬಟ್ಟೆ ಜಾಸ್ತಿನೇ ತೊಗೋಬೇಕಲ್ಲ, ಗಲೀಜು ಮಾಡ್ಕೊಳ್ಳೋದು ಅದು ಇದು ಮಾಡ್ತಾ ಇರ್ತಾರೆ ಅಂತ ಅಂದ್ಬಿಟ್ಟು ಇವಾಗ ಇಷ್ಟನ್ನು ಬೇಗ ಬೇಗ ಈ ಬ್ಯಾಗಲ್ಲಿ ಪ್ಯಾಕ್ ಮಾಡಿಬಿಟ್ಟು ಮತ್ತೆ ನಾನು ಹೊರಟು ಆಮೇಲೆ ಹೋಗ್ಬೇಕಾದ್ರೆ ಸಿಗ್ತೀನಿ. ನೀನೇನು ಮಾಡ್ತಿದ್ಯಾ ಇಲ್ಲಿ? ನೀನೇನು ಮಾಡ್ತಿದ್ಯಾ? ಪ್ಯಾಕ್ ಮಾಡಿಕೊಡ್ತೀಯಾ? ಬಟ್ಟೆನೆಲ್ಲ ಪ್ಯಾಕ್ ಮಾಡಿಕೊಡ್ತೀಯಾ? ಹಾಂ, ಏನು ಮಾಡ್ತೀಯಾ ನೀನು ಇಲ್ಲಿ? ಬಟ್ಟೆ ಜೋಡಿಸ್ಕೊಡ್ತೀಯಾ? ಬ್ಯಾಗಲ್ಲಿ ಇಕ್ತೀಯಾ? ಬಟ್ಟೆನೆಲ್ಲ ಇಡ್ತೀಯಾ? ಇಡು ಮತ್ತೆ ಎಲ್ಲನೂ. ಎಲ್ಲ ಬ್ಯಾಗಲ್ಲಿ ಇಡು. ಬೇಬಿದೆಲ್ಲ ಬಟ್ಟೆಯಲ್ಲಿ ನಿಂದೆಲ್ಲನೂ ಒಂದೊಂದೇ ಹಂಗೆಲ್ಲ ಕಿತ್ತಾಕ್ಬಾರ್ದು ಪಾಪು. ಸರಿ, ಇವಾಗ ನಾನು ಬೇಗ ಬೇಗ ಎಲ್ಲನೂ ಪ್ಯಾಕ್ ಮಾಡಿ ಮತ್ತೆ ನಾನು ಆಮೇಲೆ ಹೋಗ್ಬೇಕಾದ್ರೆ ಮತ್ತೆ ಸಿಗ್ತೀನಿ. ಇವಾಗ ರೆಡಿಯಾಗಿ ನಾವು ಹೊರಡೋಷ್ಟರಲ್ಲೇ ಸ್ವಲ್ಪ ಲೇಟ್ ಆಯಿತು. ಮಧ್ಯಾಹ್ನ ಹೋಗೋಣ ಅಂದ್ಕೊಂಡು ಬಿಡೋಷ್ಟರಲ್ಲೇ ಸಂಜೆನೇ ಆಯಿತು. ಆದರೆ ನೈಟ್ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ, ಇಲ್ಲಾಂದರೆ ಮತ್ತೆ ಡೈರೆಕ್ಟ್ ಬೆಳಗ್ಗೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹಾಯ್, ಹಲೋ, ಹ್ಯಾಪಿ ಸಂಕ್ರಾಂತಿ, ಹ್ಯಾಪಿ ಮಕರ ಸಂಕ್ರಾಂತಿ, ಹ್ಯಾಪಿ ಪೊಂಗಲ್ ಪೊಂಗಲ್. ವರ್ಷದ ಮೊದಲನೇ ಹಬ್ಬ ಸಂಕ್ರಾಂತಿ ಹಬ್ಬ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಎಲ್ಲರ ಬಾಳಲ್ಲೂ ಸಹ ನೆಮ್ಮದಿ, ಆರೋಗ್ಯ ಹಾಗೂ ಸಂಪತ್ತನ್ನು ಕೊಡಲಿ ಅಂತ ಕೇಳ್ಕೊತ ನಿಮಗೂ ಹಾಗೂ ನಿಮ್ಮ ಕುಟುಂಬದವರಿಗೂ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಓಕೆ, ಇವತ್ತಿನ ಬ್ರೇಕ್ಫಾಸ್ಟ್ ಬಂದು ಬಿಸಿ ಬಿಸಿಯಾದ ಅವರೆಕಾಳು ಉಪ್ಪಿಟ್ಟು ತುಂಬಾ ಚೆನ್ನಾಗಿತ್ತು. ಇವಾಗ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಸಂಕ್ರಾಂತಿ ಸ್ಪೆಷಲ್ ಏನೆಲ್ಲ ಮಾಡ್ತಾ ಇದ್ದಾರೆ ಅಡುಗೆ ಅನ್ನೋದನ್ನು ನಿಮ್ಗೆ ಇವಾಗ ತೋರಿಸ್ತೀನಿ. ಕಡಲೆಕಾಯಿ ಅವರೆಕಾಯಿ ಬೇಯಿಸಿದ್ದೀನಿ. ಕಡಲೆಕಾಯಿ ಕೆಳಗಡೆ ಇದ್ದಾವೆ, ಅದೊಂದು ಪಾತ್ರೆ ಬಗ್ಗಿಸ್ತೀನಿ. ಕಡಲೆಕಾಯಿ ಅವರೆಕಾಯಿ ಎರಡು ಆಯಿತಾ? ಗೆಣಸು ಈಗ ಗೆಣಸು ಬೇಯಿಸಿದ್ವಿ. ಗೆಣಸು ಬೇಯಿಸಿದ್ದೀನಿ. ಈಗ ಟೊಮೆಟೊ ಹಾಕಿ ಒಲೆ ಮೇಲೆ ನಾನು ಹೆಂಗಿದ್ದೀನಿ ನೋಡ.
ಇರಲಿ ಬಿಡಿ, ಏನಾಗಲ್ಲ. ಎಲ್ಲರೂ ಮನೇಲಿ ಹಂಗೆ ಇರೋದು. ಏನು ಕುಕ್ಕರ್ಗೆ ಇಡ್ತಾ ಇರೋದು? ಕುಕ್ಕರ್ಗೆ ಸಾಂಬಾರ್ಗೆ. ಸಾಂಬಾರ್ ಏನು ಸಾಂಬಾರು? ಬೇಳೆ ಸಾರು, ಬೇಳೆ, ಟೊಮೆಟೊ, ಬದನೆಕಾಯಿ, ಇನ್ನೇನು ಈರುಳ್ಳಿ. ಕುಕ್ಕರ್ಗೆ ವಿಷಲ್ ಹಾಕೋದು ಎಲ್ಲರೂ. ಸಮೇಶ್ವರ ಬೆಳ್ತಿರೋಣ. ಎಲ್ಲಿದ್ಯಪ್ಪ? ಏನು ಸಾಂಬಾರು ಮಾಡ್ತಿದ್ಯಾ? ಮಸ್ಕೆ ಸಾರೇ, ಮಸ್ಕೆ ಸಾರು. ಹೆಸರು ಬೇಳೆ ನೆನೆಸಿದ್ದೀನಿ ಸುಮ್ಮನೆ. ಉಪ್ಪಿಟ್ಟು ನೋಡು. ಬೆಳಗ್ಗೆ ಬ್ರೇಕ್ಫಾಸ್ಟ್ ಉಪ್ಪಿಟ್ಟು, ಗೆಣಸು. ಇದೇ ಇವತ್ತಿನ ಸ್ಪೆಷಲ್. ಕಡಲೆಕಾಯಿ, ಅವರೆಕಾಯಿ, ಗೆಣಸು. ಇನ್ನು ಪಾತ್ರೆ ಬಗ್ಗಿಸ್ತೀವಲ್ಲ, ಅದು ಬಗ್ಗಿಸ್ತಾಳು. ಇವತ್ತಿನ ಸ್ಪೆಷಲ್ ಊಟ ಸ್ವೀಟ್ ಪೊಂಗಲ್, ಅನ್ನ ಸಾಂಬಾರು, ಕೋಸಂಬರಿ, ಗೆಣಸು, ಕಡಲೆಕಾಯಿ, ಅವರೆಕಾಯಿ. ಇದೆಲ್ಲ ಇವತ್ತಿನ ಸಂಕ್ರಾಂತಿಯ ಸ್ಪೆಷಲ್ ಊಟ ಅಂತಲೇ ಹೇಳ್ಬೋದು. ದೇವ್ರಿಗೆಲ್ಲ ಎಡೆ ಇಟ್ಟು ನಾವು ಊಟನ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ಇವಾಗ ಮತ್ತೆ ಸಂಜೆಯಿಂದ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವಾಗ ಎಳ್ಳು ಬೆಲ್ಲನೆಲ್ಲ ಮಿಕ್ಸ್ ಮಾಡ್ತಾಯಿದ್ದೀವಿ. ಪಾಪುಗೆ ಎಳ್ಳೆಲ್ಲ ಬೀರಿ ಆರತಿ ಎಲ್ಲ ಮಾಡ್ತೀವಿ. ಸೊ ಇವಾಗ ಅದಕ್ಕೆ ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದೀವಿ. ಸಂಕ್ರಾಂತಿ ಹಬ್ಬದ ಟೈಮಲ್ಲಿ ಈ ರೀತಿ ಪುಟಾಣಿ ಮಕ್ಕಳಿಗೆ ಎಳ್ಳು ಬೀರೋದು ಅಂತ ಮಾಡ್ತಾರೆ. 1ರಿಂದ 5 ವರ್ಷದ ಮಕ್ಕಳವ್ರಿಗೂ ಮಾಡ್ಬೋದು ಅಂತ ಅಂದ್ಕೊಳ್ತೀನಿ. ಈ ರೀತಿ ಪುಟಾಣಿ ಮಕ್ಕಳಿಗೆ ಎಲ್ಲ ಕೂರಿಸಿ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಎಳ್ಳನ್ನ ಬೀರಿ ಆಮೇಲೆ ಆರತಿ ಎಲ್ಲ ಮಾಡಿ ಆಮೇಲೆ ಪ್ರತಿಯೊಬ್ಬರು ಮನೆಗೂ ಎಳ್ಳನ್ನ ಬೀರಿಬಿಟ್ಟು ಬರೋದು ಅಂತ ಈ ರೀತಿ ಫಾಲೋ ಮಾಡ್ತಾರೆ. ಇದನ್ನು ಚಿಕ್ಕ ಮಕ್ಕಳಿಗೆ ದೃಷ್ಟಿ ತೆಗೆಯೋದು ಅಂತಲೂ ಸಹ ಅಂತಾರೆ. ನನಗೂ ಸರಿಯಾಗಿ ಅಷ್ಟು ಗೊತ್ತಿಲ್ಲ. ಪ್ರತಿಯೊಬ್ಬರು ಮನೆಯಲ್ಲೂ ಒಂದೊಂದು ರೀತಿಯಲ್ಲಿ ಮಾಡ್ತಾರೆ. ಒಬ್ರೊಬ್ರು ಎಳ್ಳು ಬೆಲ್ಲನೇ ತಲೆ ಮೇಲಿಂದ ಹಾಕ್ಬಿಟ್ಟು ಎಳ್ಳು ಬೀರೋದು ಅಂತ ಮಾಡ್ತಾರೆ. ನಮ್ಮ ಮನೆಯಲ್ಲಿ ಕಡಲೆಕಾಯಿ, ಅವರೆಕಾಯಿ, ಗೆಣಸು, ಕಬ್ಬು, ಕಾಯಿನು, ಎಲ್ಚಿಕಾಯಿ ಈ ರೀತಿ ನಾವು ತಲೆ ಮೇಲಿಂದ ಹಾಕಿ ಎಳ್ಳು ಬೀರೋದು ಅಂತ ನಾವು ಮಾಡ್ತೀವಿ. ಈ ರೀತಿ ನಾವು ಚಿಕ್ಕವರಿದ್ದಾಗೂ ಸಹ ನಮಗೂ ಮಾಡಿದರು. ಸ್ವಲ್ಪ ದೊಡ್ಡವರೆಲ್ಲ ಆದಮೇಲೆ ಹಬ್ಬ ಅಂದಿದ ತಕ್ಷಣ ಹೊಸ ಬಟ್ಟೆ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ರೆಡಿಯಾಗಿ ಪ್ರತಿಯೊಬ್ಬರು ಮನೆಗೆ ಹೋಗಿ ಎಳ್ಳು ಬೆಲ್ಲ ಕೊಡೋದು, ಇಸ್ಕೊಂಬರೋದು ಈ ರೀತಿ ಎಲ್ಲ ಮಾಡ್ತಾಯಿದ್ವಿ. ಅವಾಗ ಒಂಥರ ಚೆನ್ನಾಗಿತ್ತು. ಅದೆಲ್ಲ ಇವಾಗ ಓಲ್ಡ್ ಮೆಮೊರೀಸ್ ಥರ ಆಗಿಬಿಟ್ಟಿದೆ. ಮೆಮೊರೀಸ್ ಅಂತಲೇ ಹೇಳ್ಬೋದು. ಒಂಥರ ಸ್ವೀಟ್ ಮೆಮೊರೀಸ್ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಹಬ್ಬ ಅಂದಿದ ತಕ್ಷಣ ಅದೆಲ್ಲ ನೆನ್ಪು ಮಾಡಿಕೊಂಡ್ರೆ ಒಂಥರ ಖುಷಿ ಆಗುತ್ತೆ. ಅವಳಿಗೆ ಚಿಕ್ಕವಳಿದ್ದಾಗೆಲ್ಲ ಮಾಡಿದ ನೆನಪಿರಲ್ಲ ಅಲ್ವಾ. ಇವಾಗ ಸ್ವಲ್ಪ ಬುದ್ಧಿ ಬಂದಿದೆ. ಸೊ ಅವಳಿಗೊಂಥರ ಖುಷಿ, ಏನೋ ಒಂಥರ ಫೀಲು. ಅವಳಂತೂ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ಲು. ನಾವು ಈ ರೀತಿ ಫ್ಯಾಮಿಲಿ ಜೊತೆ ಸಿಂಪಲ್ಲಾಗಿ ಸಂಕ್ರಾಂತಿ ಹಬ್ಬನ ಮಾಡಿದ್ವಿ. ಸಂಕ್ರಾಂತಿ ಸ್ಪೆಷಲ್ ಅಡುಗೆ ಮಾಡಿಕೊಂಡು ತಿಂದು ಪಾಪುಗೆ ಎಳ್ಳು ಬೀರಿ ಆರತಿ ಮಾಡಿ ನಮ್ಮ ಸಂಕ್ರಾಂತಿ ಹಬ್ಬ ಈ ರೀತಿ ಆಯಿತು. ಇದರೊಂದಿಗೆ ಇವತ್ತಿನ ಸಂಕ್ರಾಂತಿ ಹಬ್ಬದ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲೇ ಕಾಣಿಸೋವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸೊ ದಟ್ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಆಗ ವಿಡಿಯೋನ ನೀವೇ ಫಸ್ಟ್ ನೋಡ್ಬೋದು. ಮತ್ತೊಂದು ವ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಬಾಯ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಬಾಯ್. ಬಾಯ್ ಮಾಡು. ಬಾಯ್ ಬಾಯ್. ಥ್ಯಾಂಕ್ ಯು. ಬಾಯ್ ಬಾಯ್.